ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಒಂದು ಕಡೆ ಕ್ಯೂಟ್ ಆಗಿ ಮಾತಾಡ್ತಾ ಇದ್ದಂತಹ ನಿವೇದಿತಾ ಗೌಡ, ಮತ್ತೊಂದು ಕಡೆ ಸಖತ್ ಹಾಡುಗಳ ಮೂಲಕ ಸೌಂಡ್ ಮಾಡಿದ್ದಂತಹ ಚಂದನ್ ಶೆಟ್ಟಿ. ಇಬ್ಬರದ್ದು ಕೂಡ ತುಂಬಾ ಒಳ್ಳೆ ಪೇರ್. ಬಿಗ್ ಬಾಸ್ ನಲ್ಲಿ ಲವ್ ಸ್ಟೋರಿ ಶುರುವಾಯಿತು. ಬೊಂಬೆ ಬೊಂಬೆ ಅನ್ನೋ ಸಾಂಗಿನ ಮೂಲಕ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ಹೃದಯ ಗೆದ್ದಿದ್ರು. ಆದ್ರೆ ಈಗ ಈ ಜೋಡಿ ಒನ್ ಡೇ ಡಿವೋರ್ಸ್ಗೆ ಮೊರೆ ಹೋಗಿದೆ. ಏನಿದು ಒನ್ ಡೇ ಡಿವೋರ್ಸ್ ಅಂತ ಹೇಳಿ ತುಂಬಾ ಜನಕ್ಕೆ ಆಶ್ಚರ್ಯ ಆಗಬಹುದು. ಇನ್ಫ್ಯಾಕ್ಟ್ ಚಂದನ್ ಶೆಟ್ಟಿ ಯುವ ದಸರಾದಲ್ಲಿ ಪ್ರಪೋಸ್ ಮಾಡಿ ವಿವಾಹ ಆಗಿದ್ದಂತಹ ಜೋಡಿ ನಿವೇದಿತಾ ಗೌಡ ಮತ್ತು ಚಂದನ್ ಗೌಡ ಅವರದ್ದು. ಈಗ ವಿಚಿತ್ರ ಅಂದ್ರೆ 6 ತಿಂಗಳು ಅಥವಾ 3 ತಿಂಗಳು 1 ವರ್ಷದವರೆಗೂ ಡಿವೋರ್ಸ್ಗೆ ಅಪ್ಲೈ ಮಾಡಿ ಕಾಯ್ತಾರೆ. ಆದ್ರೆ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಜೋಡಿ ಒನ್ ಡೇ ಡಿವೋರ್ಸ್ ಪ್ರೋಸೆಸ್ ಅನ್ನ ಮುಗಿಸಿದ್ದಾರೆ. ಈ ದಂಪತಿಯ ವಿಚ್ಛೇದನ ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ದಂಪತಿ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ರೆ ತಿಂಗಳಾನುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ವಿಚಾರಣೆ ಕೋರ್ಟ್ ಅಲ್ಲಿ ನಡೀತಾ ಇರುತ್ತೆ. ಆದ್ರೆ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನ ಮಾತ್ರ ಒಂದೇ ದಿನದಲ್ಲಿ ಆಗೋಗಿದೆ. ಕಾರಣ ಇವರಿಬ್ಬರಿಗೂ ನಗುನಗುತ್ತಲೇ ಒಪ್ಪಂದದ ಮೇರೆಗೆಯಿಂದಲೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವಂತಹ ವಿಚಾರ. ಕೋರ್ಟ್ಗೆ ಹಾಜರಾದಂತಹ ವೇಳೆ ಈ ಜೋಡಿ ಅಕ್ಕಪಕ್ಕದಲ್ಲೇ ಕೂತಿದ್ರು ಮತ್ತು ಬೇಗನೆ ವಿಚ್ಛೇದನಕ್ಕೆ ಒಂದು ಮಂಜೂರಾತಿಯನ್ನ ಪಡೆದುಕೊಳ್ಳೋದಕ್ಕೆ ಇಬ್ಬರಿಂದಲೂ ಕೂಡ ಒಪ್ಪಿಗೆ ಇತ್ತು ಮತ್ತು ನಗ್ನಗ್ತಾನೆ ನಾವಿಬ್ರು ಕೂಡ ಸಪರೇಟ್ ಆಗೋದಕ್ಕೆ ಡಿಸೈಡ್ ಮಾಡಿದೀವಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿದ್ರು. ಹೀಗಾಗಿ ಇಬ್ರು ಕೂಡ ಖುಷಿಯಿಂದನೇ ಸ್ವಂತ ನಿರ್ಧಾರದ ಮೂಲಕ ಬೇರೆ ಆಗ್ತಾ ಇರುವಂತಹ ಕಾರಣಕ್ಕೆ ಅಪ್ರೂವಲ್ ಕೂಡ ಸಿಕ್ತು. ಇನ್ನು ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿರೋದಕ್ಕೆ ಕಾರಣಗಳು ತುಂಬಾ ಓಡಾಡ್ತಾ ಇದೆ ಫೀಲ್ಡ್ ಅಲ್ಲಿ. ಒಂದು ಕಡೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಕೋರ್ಟ್ ಮಂಜೂರಾತಿಯನ್ನ ಕೂಡ ಕೊಟ್ಟಿದೆ. ಇದರೊಂದಿಗೆ 4 ವರ್ಷಗಳ ಕಾಲ ಇದ್ದಂತಹ ಈ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ದಾಂಪತ್ಯ ಜೀವನ ಈಗ ಅಂತ್ಯ ಆಗಿದೆ. ಕೆಲ ಕಾರಣಗಳಿಂದ ಕೂಡಿ ಇರೋದಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ, ಪ್ರತ್ಯೇಕವಾಗೋದಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿಕೊಂಡಿದ್ದಾರೆ. ಹೀಗಾಗಿ ವಿಚ್ಛೇದನ ಕೋರಿ ಬೆಂಗಳೂರಿನ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಕೋರ್ಟಿಗೆ. ಪರಸ್ಪರ ಒಪ್ಪಂದದ ಮೇರೆಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರಿಂದ ಕೋರ್ಟ್ ಕೂಡ ಈಗ ವಿಚ್ಛೇದನಕ್ಕೆ ಅಸ್ತು ಅಂತ ಹೇಳ್ತಾ ಇದೆ. ಚಂದನ್ ಹಾಗೂ ನಿವೇದಿತಾ ವಿಚ್ಛೇದನ ಅರ್ಜಿ ಇವತ್ತು ಕೌಟುಂಬಿಕ ಕಲಹ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಕೆಎಸ್ ಜ್ಯೋತಿಶ್ರೀ ಅವರ ಬೆಂಚ್ ಮುಂದೆ ಬಂದಿತ್ತು. ಆದ್ರೆ ಅರ್ಜಿಯನ್ನ ವಿಚಾರಣೆ ಮಾಡುವ ಮೊದಲು ಕಾನೂನು ಪ್ರಕ್ರಿಯೆಯಂತೆ ಮೀಡಿಯೇಷನ್ ಪ್ರಕ್ರಿಯೆಗೆ ಒಳಪಡಬೇಕಾಯಿತು. ಅದರಂತೆ ಚಂದನ್ ಮತ್ತು ನಿವೇದಿತಾ ಅವರಿಗೆ ಕೌಟುಂಬಿಕ ಕೋರ್ಟ್ನ ಮೀಡಿಯೇಷನ್ ಸೆಂಟರ್ ನಲ್ಲಿ ಮಾತುಕತೆ ನಡೆಸಲಾಯಿತು. ವಿಚ್ಛೇದನ ಪ್ರಕ್ರಿಯೆಗೂ ಮೊದಲು ಈ ಸಂಧಾನ ನಡೀಬೇಕು. ಅಂತೆಯೇ ಸಂಧಾನಕರು ಮಾತುಕತೆ ನಡೆಸಿದಾಗ ಇಬ್ರು ಕೂಡ ತಮ್ಮ ನಿರ್ಧಾರದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇದನ ತೆಗೆದುಕೊಳ್ಳೋದಕ್ಕೆ ಬಂದಾಗ್ಲೂ ಕೂಡ ಪರಸ್ಪರ ಕೈಯಲ್ಲಿ ಕೈ ಹಿಡ್ಕೊಂಡೇ ಬಂದ್ರು ಅವರಿಬ್ರು ಕೂಡ. ಅಂದ್ರೆ ಎಲ್ಲೂ ಕೂಡ ಅವರು ತಾವು ವಿಚ್ಛೇದನ ಪಡ್ಕೊಳ್ತಾ ಇದೀವಿ ಅಂತ ಹೇಳಿ ಗಲಾಟೆ ಮಾಡ್ಕೊಳ್ಳೋದು ಆ ತರದ್ದು ಯಾವುದೂ ಕೂಡ ಇಲ್ಲ. ಇಬ್ರು ಅಷ್ಟೇ ಆತ್ಮೀಯವಾಗಿದ್ದಾರೆ, ಇಬ್ರು ಅಷ್ಟೇ ಖುಷಿಯಾಗಿದ್ದಾರೆ. ಹೀಗಾಗಿ ಅಂತಿಮವಾಗಿ ಕೋರ್ಟ್ ವಿಚ್ಛೇದನ ನೀಡಿ ಆದೇಶವನ್ನ ಕೂಡ ಕೊಟ್ಟಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 5ರ ರಿಯಾಲಿಟಿ ಶೋ ನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಇಬ್ರು ಕೂಡ ಸ್ಪರ್ಧೆ ಮಾಡಿದ್ರು. ಅಲ್ಲೇ ಇವರಿಬ್ರಿಗೂ ಕೂಡ ಮೊದಲ ಪರಿಚಯ ಆಯಿತು. ಸ್ನೇಹ ನಂತರ ಪ್ರೀತಿಗೆ ತಿರುಗ್ತು. 2017ರಲ್ಲಿ ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಚಂದನ್ ಗೌಡ ಅವರು ಪ್ರಪೋಸ್ ಕೂಡ ಮಾಡಿದ್ದು ಸಿಕ್ಕಾಪಟ್ಟೆ ಸದ್ದಾಯಿತು. ಬಳಿಕ ಅವರಿಬ್ರು 2020ರ ಫೆಬ್ರವರಿಯಲ್ಲಿ ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಟ್ರು. ಆ ಬಳಿಕ ಗಿಚ್ಚಿ ಸೇರಿದಂತೆ ಹಲವು ಟಿವಿ ರಿಯಾಲಿಟಿ ಶೋಗಳಲ್ಲೂ ಕೂಡ ಈ ಜೋಡಿ ಕಾಣಿಸ್ಕೊಳ್ತಾ ಇತ್ತು. ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಇಬ್ರು ಆಕ್ಟಿವ್ ಆಗಿದ್ರು. ನಿವೇದಿತಾ ಕೂಡ ಆಗಾಗ ಹೊಸ ರೀಲ್ಸ್ ಗಳನ್ನು ಕೂಡ ಹಂಚ್ಕೊಳ್ತಾ ಇರ್ತಾರೆ. ಕೆಲವರು ರೀಲ್ಸ್ ಗಳನ್ನ ನೋಡಿ ನೆಟ್ಟಿಗರು ಕೂಡ ಗರಂ ಆಗಿದ್ದಿದೆ. ಇನ್ಫ್ಯಾಕ್ಟ್ ಇವರಿಬ್ಬರ ಸೋಷಿಯಲ್ ಮೀಡಿಯಾ ಯಾವ ರೀತಿ ಚರ್ಚೆ ಆಗ್ತಿತ್ತು ಅಂತಂದ್ರೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಒಬ್ರನ್ನೊಬ್ರು ಫಾಲೋ ಮಾಡ್ಕೋತಾ ಇದ್ರು. ಚಂದನ್ ಶೆಟ್ಟಿನ ನಿವೇದಿತಾ ಗೌಡ ಅವರನ್ನ ಚಂದನ್ ಶೆಟ್ಟಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರನ್ನೊಬ್ರು ಪರಸ್ಪರ ಫಾಲೋ ಮಾಡ್ತಾ ಇದ್ರು. ಇನ್ನುಳಿದ ಬೇರೆ ಯಾರ್ಯಾರನ್ನು ಫಾಲೋ ಮಾಡ್ತಿದ್ರಲ್ಲ ಅವ್ರನ್ನೆಲ್ಲ ಅನ್ಫಾಲೋ ಮಾಡಿದ್ರು. ಅದು ಕೂಡ ಮಾಧ್ಯಮಗಳಲ್ಲಿ ತುಂಬಾ ದೊಡ್ಡ ಸುದ್ದಿ ಆಗಿತ್ತು. ಮತ್ತು ನಿವೇದಿತಾ ಗೌಡ ಅವರು ತಮ್ಮ ತಾಯಿ ಜೊತೆ ಮಾಡುವಂತಹ ರೀಲ್ಸ್ ಗಳು ಈಗಾಗಲೇ ಸೌಂಡ್ ಮಾಡ್ತಾ ಇದೆ. ಕಮೆಂಟ್ ಗಳಲ್ಲಿ ಅನೇಕರು ಚಂದನ್ ಶೆಟ್ಟಿ ಹೆಸರನ್ನ ಆಗಾಗ ಎಳೆದು ತರ್ತಾ ಇದ್ರು. ಮಗು ವಿಚಾರವಾಗಿ ಇವರಿಬ್ಬರ ನಡುವೆ ದಾಂಪತ್ಯ ಜೀವನ ಬಿರುಕುಗೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಚಂದನ್ ಶೆಟ್ಟಿ ನನಗೆ ಮಗು ಬೇಕು ಅಂತ ಹೇಳಿ ಇಬ್ರು ಕೂಡ ಡಿಸೈಡ್ ಮಾಡ್ಕೊಂಡು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ನಿವೇದಿತಾ ಗೌಡ ಇದಕ್ಕೆ ರೆಡಿ ಇರಲಿಲ್ಲ. ತಾನಿನ್ನು ಕರಿಯರ್ ನಲ್ಲಿ ಅನೇಕ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ರಂತೆ. ಸೊ ಹಾಗಾಗಿ ನಿವೇದಿತಾ ಗೌಡ ಮಗು ಮಾಡ್ಕೊಳ್ಳೋದಕ್ಕಾಗಿ ರೆಡಿ ಇರಲಿಲ್ಲ. ಮತ್ತೊಂದು ಕಡೆ ಚಂದನ್ ಶೆಟ್ಟಿ ತಮಗೆ ಒಂದು ಕೌಟುಂಬಿಕ ಜೀವನವನ್ನ ನಡೆಸಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅದು ಸಾಕಾರ ಆಗ್ಲಿಲ್ಲ. ಇನ್ನು ನಿವೇದಿತಾ ಗೌಡ ತಾನಿನ್ನು ಕರಿಯರ್ ನಲ್ಲಿ ಉತ್ತುಂಗಕ್ಕೆ ಏರಬೇಕು, ಈಗಷ್ಟೇ ಹೆಜ್ಜೆ
ಹೆಜ್ಜೆ ಇಟ್ಟಿದ್ದೀನಿ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಆದ್ರೆ ನಿವೇದಿತಾ ಗೌಡ ಈಗಲೂ ಕೂಡ ಅಷ್ಟು ಮೆಚೂರ್ಡ್ ಅಂತ ಅನ್ಸೋದಿಲ್ಲ. ಇನ್ಫ್ಯಾಕ್ಟ್ ಚಂದನ್ ಶೆಟ್ಟಿ ಒಂದ್ ಸ್ವಲ್ಪ ಮೆಚೂರ್ಡ್ ಅಂತ ಅನ್ಸಿದ್ರು ಕೂಡ ನಿವೇದಿತಾ ಗೌಡ ಈಗಲೂ ಕೂಡ ಒಂದು ಮಕ್ಕಳ ರೀತಿಯಲ್ಲೇ ವರ್ತಿಸುವಂಥದ್ದು, ಮಕ್ಕಳ ರೀತಿಯಲ್ಲೇ ಬಿಹೇವ್ ಮಾಡುವಂಥದ್ದು, ಅದೆಲ್ಲ ನೋಡಿದಾಗ ಸಹಜವಾಗಿ ತುಂಬಾ ಜನಕ್ಕೆ ಅನ್ಸಿತ್ತು, ಓ ಯಾಕೋ ಇದು ತುಂಬಾ ದಿನ ಉಳ್ಕೊಳ್ಳೋದಿಲ್ಲ ಅಂತ ಅನಿಸ್ತು. ಅದೀಗ ಸತ್ಯ ಆಗಿದೆ. ಅದೇನಿದ್ರು ಕೂಡ ತುಂಬಾ ಅದ್ಭುತವಾಗಿದ್ದಂತಹ ಜೋಡಿ ಇಷ್ಟು ಬೇಗ ತಮ್ಮ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳ್ತಾರೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಇನ್ನೇನಿದ್ರು ಚಂದನ್ ಶೆಟ್ಟಿ ಅವರ ಕರಿಯರ್ ಕಡೆ ಫೋಕಸ್ ಮಾಡ್ತಾರೆ ಮತ್ತು ನಿವೇದಿತಾ ಗೌಡ ಅವ್ರ ಕರಿಯರ್ ಕಡೆ ಅವರು ಫೋಕಸ್ ಮಾಡ್ತಾ ಹೋಗ್ತಿರ್ತಾರೆ. ಮುಂದೆ ಒಳ್ಳೆ ಸ್ನೇಹಿತರಾಗಿ ಇರಬಹುದು ಅಷ್ಟೇ. ನಮಸ್ಕಾರ.